ಸರ್ ನಮಸ್ತೆ. ಸರ್ ಹೇಳಿ ತಮ್ಮ ಹೆಸರು ಹೇಳಿ ಸರ್. ಅಭಿಷೇಕ್ ಅಂತ. ಊರು ಸರ್ ಬೆಳಗೊಳ ಸರ್, ಶ್ರೀರಂಗಪಟ್ಟಣ ಬೆಳಗೋಳ. ನಮ್ಮ ಹತ್ರ ಎಷ್ಟು ಬಾಳೆ ಗಿಡ ತಗೊಂಡಿದ್ರಿ? ಮತ್ತೆ 500 ಬಾಳೆ ಗಿಡ ತಗೊಂಡಿದ್ವಿ. 500 ಬಾಳೆ ಗಿಡ ತಗೊಂಡ್ರೆ ಸ್ವಲ್ಪ ಶೀತದ ಏರಿಯಾ ನೋಡಿ. ಈ ಹೌದು ಕಡೆ ಸರ್, ಗದ್ದೆ, ಇದೆಲ್ಲ ಈ ಕಡೆಲ್ಲೂ ಗದ್ದೆ ಇದೆ, ಆ ಕಡೆಲ್ಲೂ ಗದ್ದೆ ಇದೆ ಅಲ್ವಾ? ಹೌದು ಸರ್, 2 ಸೊ ಹಂಗಾಗಿ ಇವರು ದಿಂಡು ಕಟ್ಸಿದೀವಿ. ನಮ್ದು ಕೇರಳದಿಂದ VR ಆರ್ಗಾನಿಕ್ ನರ್ಸರಿ ಫಾರ್ಮ್ 9902038931. ಈಗ ಸರ್ದು ನೋಡಿ ದಿಂಡನ್ನ ಯಾಕೆ ಕಟ್ಟಿಸಿದ್ದೀವಿ, ಕಟ್ಟಕ್ಕೆ ಹೇಳಿರ್ತೀವಿ ಅಂದರೆ ಶೀತ ಜಾಸ್ತಿ ಆಗುತ್ತೆ ಅಂತ, ನೀರು ಜಾಸ್ತಿ ಆಗುತ್ತೆ ಅಂತ. ಇವು ಮರಿಗಳವಲ್ಲ ನೋಡಿ, ಈಗಲೂ ಎತ್ತರ ಮೇಗ್ ಬಂದಿಲ್ವ ಅದು? ಹಾಂ ಸರ್, ಬಂದಿದೆ ಸರ್. ಅದು ಬುಡ ಮಣ್ಣು ಕಟ್ಟಿದ್ರೆ ಮೇಲೆ ಬಂದೇ ಬರುತ್ತೆ. ಈ ಮರಿಗಳನ್ನ ತಗೊಳ್ಳಿ. ಹಾಂ ಸರ್, ನೋಡಿ ಇನ್ನೆಷ್ಟು ಬೆಳೆ ಬಿಡ್ಬೇಕಾರೆ ಹಾಂ ಸರ್, ಈ ದಪ್ಪ ಬಿಡಬೇಕು. ಈ ಥರ ಹಿಂಗೆ ಹಳದಲ್ಲಿರೋ ಈ ದಪ್ಪ ಬಿಡಿ, ಆ ಕಡೆ ಕಟ್ ಮಾಡ್ಕೋಬೋದು. ನೋಡಿ ಸರ್, ಈಗ ನೀವು ಗೊಬ್ಬರ ತಿಂದರೆ ಇಲ್ಲಿ ಗೊಬ್ಬರನೇ ಕೊಡೋಕ್ಕಾಗಿಲ್ಲ. ಹೌದು ಸರ್, ಇಲ್ಲಿಂದ ಈಚೆ ಗೊಬ್ಬರ ಚೆನ್ನಾಗಿಡೋದು. ಸರ್. ಆಮೇಲೆ ಈ ಥರ ತರಗ್ ಬರ್ತದಲ್ಲ, ಹಾಂ ಸರ್, ಇದು ನೀವು ಇಲ್ಲಿ ದಿಂಡು ಕಟ್ಟಾಗ ಶೇವಿಂಗ್ ಮಾಡಿಸ್ತಾರಲ್ಲ, ಆಗ ಬೇರ್ ಕಟ್ಟಾಗಿತ್ತಲ್ಲ, ಆ ಬೇರ್ ಕಟ್ಟಾಗದು ಒಣಗಿರೋದು. ಅದು ಬಿಟ್ಟರೆ ಇನ್ನೇನು ಆಗಿಲ್ಲ. ಇದು ಇನ್ನೆಲ್ಲ ಚೆನ್ನಾಗಿ ಬರ್ತಾ ಇದೆ. ಈಗ ನೋಡಿ ಇವೆಲ್ಲ ಇನ್ನೇನು ಕೊನೆ ಬರೋ ಸಾಧ್ಯತೆಗಳು. ಹಾಂ ಸರ್, ಇವು ಹೈಟ್ ಬಂದಿಲ್ಲ ನಿಮ್ಮದು. ಬಿಸಿಲು ಚೆನ್ನಾಗಿ ಸೂರ್ಯನ ಕಿರಣ ಬೀಳೋದ್ರಿಂದ ಹಾಂ ಸರ್, ಹೈಟು ಬಂದಿಲ್ಲ. ಬಟ್ ಇಲ್ಲೆಲ್ಲ ಶೀತ ಆಗಿತ್ತಲ್ಲ ಹೋದ ಸರಿ? ಹೌದು ಸರ್, ಸಿಕ್ಕಾಪಟ್ಟೆ ಮಳೆ ಬಂದು ಸಿಕ್ಕಾಪಟ್ಟೆ ಶೀತ ಆಗಿದೆ ಸರ್. ಸದ್ಯ ಗಿಡ ಉಳಿದಿದೆ ಹೆಚ್ಚು. ನೀರು ಹಾಯಿಸ್ತಾ ಇರೋದಲ್ವಾ? ಹೌದು ಸರ್, ನೀರು ಹಾಯಿಸ್ತಾರೆ ಸರ್. ಇದು ಡ್ರಿಪ್ಪಿಂಗ್ ಏನಿಲ್ಲ, ನಾವು ನೀರು ಹಾಯಿಸ್ತಾರೆ ಸರ್ ವಾರಕ್ಕೊಂದ್ಸಲ. ಈಗ ನಮ್ಮ ಗಿಡ ತಗೊಂಡಿದ್ದು ಏನು ಅನ್ನಿಸ್ತದೆ ಸರ್ ನಿಮ್ಗೆ ಅಭಿಪ್ರಾಯ? ಗಿಡ ಸರ್ ಏನು ತೊಂದರೆ ಇಲ್ಲ, ತುಂಬಾ ಎಲ್ಲ ಚೆನ್ನಾಗಿದೆ. ನೀವು ಅಷ್ಟು ತುಂಬಾ ಚೆನ್ನಾಗಿ ಬಂದು ನಮ್ಗೆ ಹಿಂಗೆಲ್ಲ ಹಿಂಗೆ ಟ್ರೈನಿಂಗ್ ಕೊಡ್ತೀರಿ, ಹೇಳ್ಕೊಡ್ತೀರಿ ನಮಗೆ. ಈಗ ಸರ್ ನಿಮ್ಮ ಮಾರ್ಗದರ್ಶನದಲ್ಲಿ ಈಗ ಬೆಳೀತಾ ಇದೆ. ಈಗ ನಾನು ನಿಮ್ಗೆ ಎಷ್ಟು 2 ಸಲನೇನೋ ಡ್ರಂಚಿಂಗ್ ಕೊಟ್ಟೆ. 2 ಸಲ ಅದು ಕೊಟ್ಟಾಗ ಏನು ಬದಲಾವಣೆಗಳಾದವು ಹೊಸ ಗಿಡ? ತುಂಬಾ ಬದಲಾವಣೆ ಆಗಿದೆ ಸರ್. ಮೊದಲು ಏನಂದ್ರೆ ಗಿಡ ಏನು ಜಾಸ್ತಿ ಡೆವಲಪ್ಮೆಂಟ್ ಆಗಿರಲಿಲ್ಲ. ಆ ಡ್ರಂಚಿಂಗ್ ಎಲ್ಲ 2 ಸತಿ ಮಾಡಾದ್ಮೇಲೆ ನೀಟಾಗಿ ಗಿಡ ನೀಟಾಗಿ ಚೆನ್ನಾಗಿ ಬಂದಿದೆ ಸರ್. ನೀಟಾಗಿ ಚೆನ್ನಾಗಿ ಬಂದದ್ದು. ಅದಾದ್ಮೇಲೆ ಒಂದು ಗೊಬ್ಬರ ಕೊಟ್ರಾ? ಹೌದು ಸರ್, ಅದಾದ್ಮೇಲೆ ಒಂದು ಗುಸ್ರಿ ಗೊಬ್ಬರ ಕೊಟ್ಟು. ಏನು DAP ನಾ? ಸರ್ DAP ಕೊಟ್ಟಿನಿ ಸರ್. ಅದು ಬಿಟ್ರೆ DAP ಮತ್ತೆ 10-26 ಮತ್ತೆ ಉಪ್ಪು ಸರ್. ಉಪ್ಪು ಕೊಟ್ಟಿದ್ರೆ. ಈಗ ಇದಕ್ಕೆ ಪೊಟಾಶ್ ಜಾಸ್ತಿ ಕೊಡಬೇಕು. ಪೊಟಾಶ್ ಇದು ಈ ಗರಿ ಒಣಗ್ತಾ ಇದೆ ನೋಡಿ. ಈ ಗರಿ ಒಣಗ್ತಾ ಇರೋದು ಅದು ಗರ್ಭ ಕಟ್ಟಿರ್ತದೆ. ಗರ್ಭ ಕಟ್ಟಿ ಮೇಲೆ ಬರಬೇಕು ಅಂದ್ರೆ ಪೊಟಾಶ್ ಅಂಶನ ಜಾಸ್ತಿ ಕೊಡಬೇಕು ಅಂತ. ಸೊ ಇದು ಇನ್ನೇನು ಈ ಕಳೆಗೆ ರೋಟ್ರಿ ಹೊಡ್ಸಿದ್ರು ಕಷ್ಟ. ಇದು ಹಿಂಗೆ ಇರಲಿ, ಬೇಕಾದ್ರೆ ಇದು ಹೊರಟೋಯ್ತದೆ. ಇಲ್ಲ ಮೇಲೆ ಮಿನಿ ಟ್ರ್ಯಾಕ್ಟರ್ ಹೊಡಿತೀನಿ ಅಂದರೆ ಒಂದು ಟ್ರ್ಯಾಕ್ಟರ್ ಹೊಡ್ಕೊಳ್ಳಿ. ಇನ್ನು ಒಂದು ರೌಂಡು ಒಂದು ಟಾನಿಕ್ ಕೊಡ್ಸೋಣ. ಸರಿ ಸರ್, ಚೆನ್ನಾಗಿ ಬರ್ತದೆ ಇದು. 3 ಥರ ಕೊಡ್ತೀನಿ ಪೊಟಾಶ್ ಇರೋವಂಥದ್ದು. ಅದನ್ನು ಎಲ್ಲಿಗೆ ಬಿಡಬೇಕು ನೀವು ಅಂದರೆ ಈ ಹಳ್ಳಕ್ಕೆ ಬಿಡ್ಬೇಕು. ಈ ಹಳ್ಳಕ್ಕೆ ಆ ಹಳ್ಳಕ್ಕೆ ಅರ್ಧ. ಸರ್, ಇಲ್ಲಿಗೆ ಅರ್ಧ ಲೀಟ್ರ್ ಬಿಡಬೇಕು, ಆ ಕಡೆಗೆ ಅರ್ಧ ಲೀಟ್ರ್ ಬಿಟ್ಟರೆ ಅದು ಎಳ್ಕೊಳುತ್ತೆ. ಅದಾಗ ಗಿಡ ಸುತ್ತ ಬಿಟ್ರೂ ನಡೀತದೆ, ಏನು ತೊಂದರೆ ಏನಿಲ್ಲ. ಬೇರೆ ಯಾವುದು ನೋಡಿ, ಇದು ಇಲ್ಲಿ ಶೀತ ಬೆದ್ದಿಲ್ಲ, ಇಲ್ಲಿ ಎತ್ತರವಾಗದೆ ಚೆನ್ನಾಗಿ ಬಂದೈತೆ. ಹೌದು ಸರ್, ಇದೆಲ್ಲ ಫುಲ್ ಚೆನ್ನಾಗಿ ಬಂದಿದೆ. ಶೀತ ಇರುತ್ತವು ಸ್ವಲ್ಪ ಇದಾಗಿದೆ ಅಷ್ಟೇ. ನೀವು ಗದ್ದೆ ಶೀತ ಆಗದೇ ಆಗಿದ್ರೆ, ಡ್ರೈ ಏರಿಯಾ ಆಗಿದ್ರೆ ತುಂಬ ಚೆನ್ನಾಗಿ ಬರೋದು. ಇನ್ನೇನೋ ಡೌಟ್ ಇದೆಯಾ ಗುರುಗಳ? ಸರ್ ಇಲ್ಲ ಸರ್, ಡೌಟ್ ಏನು ಸರ್, ಅದಕ್ಕೆ ನಿಮ್ಮ ಮಾರ್ಗದರ್ಶನ ನೋಡ್ಕೊಂಡು ಇದು ಮಾಡಿಸ್ತಾ ಇದೀವಿ ಸರ್ ನಾವು. ಎಲ್ಲ ಗ್ರೀನಿಶ್ ಚೆನ್ನಾಗಿದೆ ಸರ್. ಹಾಂ ಸರ್, ಇದೇ ಥರ ಬರಲಿ ಅಂತ ನಮ್ಮ ಆರೈಕೆ. ಯಾವುದು ರೋಗ ರುಜಿನಗಳೆಲ್ಲೂ ಕಾಣಿಸ್ತಾ ಇಲ್ಲ ಸರ್. ಇದೆಲ್ಲ ಸರ್ ಏನಾಗಿತ್ತು ಅಂದ್ರೆ ಕೋತಿ ಬಂದು ಎಲ್ಲಾನು ಬಗದ್ಬಿಟ್ಟು ಸಿಗದ್ಬಿಟ್ಟಿದೆ ಸರ್. ಇದೆಲ್ಲ ಪೂರ್ತಿ ಈ ಭಾಗ ಪೂರ್ತಿ ದೊಡ್ಡ ಗದ್ದೆ ಏನಿದೆ, ಇದು ಪೂರ್ತಿ ಕೋತಿ ಬಂದು ಎಲ್ಲ ಸಿಗದ್ಬಿಟ್ಟಿತ್ತು. ಆದ್ರೂ ಚೆನ್ನಾಗಿ ಹೌದು ಸರ್, ನಿಮ್ ಕಾಲ್ ಮಾಡಾಗ ನೀವೇನ್ ಹೇಳಿದ್ರಿ, ಅದನ್ನ ಕಿತ್ತಾಗಕ್ ಹೋಗ್ಬಿಡಿ, ಅದ್ ಹೆಂಗಿದೆ ಹಾಗೆ ಬಿಡಿ ಅಂತ ಹೇಳಿದ್ರಿ. ಅದನ್ನ ಹಂಗೆ ಬಿಟ್ಟಿದ್ದಕ್ಕೆ ಸರ್, ಇದು ಅದೇ ಗಿಡ ಸರ್ ಇಷ್ಟು ತುಂಬಾ ಚೆನ್ನಾಗಿ ಬರ್ತಾ ಇದೆ. ಒಟ್ಟಿನಲ್ಲಿ ಪ್ರಕೃತಿ ವಿಕೋಪಕ್ಕೆ ಹೋದ್ರು ದೇವ್ರು ಕೊಟ್ಟೆ ಕೊಡ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿಗಳು. ಏನ್ ತೊಂದರೆ ಇಲ್ಲ ಸರ್, ಚೆನ್ನಾಗಿ ಬರ್ತಾ ಇದೆ. ಯಾವುದು ಡಿಸೀಸ್ ಅಂತೂ ನನ್ನ ಕಣ್ಣಿಗೆ ಕಾಣಿಸಿಲ್ಲ ಸರ್. ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಹೇಳಿ, ಅದ್ರ ಬಗ್ಗೆ ನಾನು ಹೇಳ್ಕೊಡ್ತೀನಿ. ಆಮೇಲೆ ಈ ಥರ ಕಂಬ ಈ ಪಟ್ಟೆ ಬಿಟ್ಟಿದೆಯಲ್ಲ, ಈ ಪಟ್ಟೆ ಬಿಡ್ತದೆ. ಇದು ಈ ಥರ ಬಿಟ್ರೆ ದಪ್ಪ ಆಯ್ತದೆ ಅಂತ. ಆಮೇಲೆ ಒಂದೊಂದು ಪಟ್ಟೆ ಹೊಡೆದ್ರೆ ಏನು ಸಮಸ್ಯೆ ಏನಿಲ್ಲ. ಯಾವುದು ಪಟ್ಟೆ ಯಾವುದು ಹೊಡೆದಿಲ್ಲ, ಯಾವುದು ಹೊಡೆದಿಲ್ಲ, ಎಲ್ಲ ತುಂಬ ಚೆನ್ನಾಗಿದೆ ನೋಡಿ. ಈ ಥರ ಪಟ್ಟೆ ಬಿಟ್ರೆ ಇನ್ನೂ ದಪ್ಪ ಆಯ್ತದೆ ಅಂತ ಕಂಬ ನೋಡಿ. ಯಾವುದು ಮಾತ್ರ ಸಾಮಾನ್ಯ ಎಲ್ಲೂ ಪಟ್ಟೆ ಹೊಡೆದಿಲ್ಲ ನಿಮ್ಮದು? ಇಲ್ಲ ಸರ್, ಪಟ್ಟೆ ಎಲ್ಲೂ ಹೊಡೆದಿಲ್ಲ ಸರ್. ಮೆಣಸಿಗೆ ಟೊಮೊಟೊ 2 ಹಾಕೊಂಡಿದ್ರಿ ಒಳಗಡೆ? ಹೌದು ಸರ್, ಮೆಣಸಿಗೆ ಟೊಮೊಟೊ 2 ಹಾಕಿದ್ದೀನಿ ಸರ್. ಇಲ್ಲ ಚೆನ್ನಾಗಿದೆ ಸರ್, ನಿಮ್ದೇನು ಸಮಸ್ಯೆ ಏನಿಲ್ಲ. ನೀರು ಒಂಚೂರು ಕಂಟ್ರೋಲ್ ಮಾಡ್ಕೊಬಿಡಿ. ಸರಿ ಸರ್, ಈ ಕಡೆ ಗದ್ದೆ ಅಲ್ವಾ, ಅವ್ರು ಬಿಟ್ರೆ ಈ ಕಡೆ ಶೀತ ಹೇಳ್ತದಾ ಸರ್? ಇಲ್ಲ ಸರ್, ಈಗ ಅದಕ್ಕೆ ಸುತ್ತ ಇದು ಮಾಡಿ ತಂತಿ ಕೊಟ್ಟಿದ್ದೀವಿ. ಈಗ ಮೊನ್ನೆ ಮಳೆ ಬರುತ್ತಲ್ಲ ಸರ್, ಮಳೆ 2 ದಿನ ಬಂದಾಗ ಸ್ವಲ್ಪ ಶೀತ ಆಗಿದೆ ಸರ್. ಇನ್ನು ನೀರು ಕೊಡಕ್ಕೆ ಹೋಗಬೇಡಿ. ಇಲ್ಲ ಸರ್, ಇಲ್ಲ ಇನ್ನೊಂದು 15 ದಿನ ಕೊಡಲ್ಲ ಸರ್. ಓಕೆ, ಈಗ ನಮ್ಮಲ್ಲಿ ಗಿಡ ತಗೊಳ್ಳೋರು ರೈತರಿಗೆ ಏನಾರು ಹೇಳ್ಬೋದಾ ಸರ್? ಸರ್ ನಾವು ಏನು ಹೇಳೋದಂದ್ರೆ ಸರ್, ಲೊಕೇಶನ್ ಅಂತ ಗಿಡಗಳು ತಗೊಳ್ಳಿ, ಅವ್ರು ಬಂದು ನೀಟಾಗಿ ಅವ್ರು ಗೈಡ್ಲೈನ್ಸ್ ಕೊಡ್ತಾರೆ. ಈ ಥರ ಎಲ್ಲ ಈ ಥರ ಬಂದು ಹಾಕಿ ಅಂತ ಹೇಳ್ತಾರೆ. ಎಷ್ಟೊತ್ತಲ್ಲಿ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಿ ಅದಕ್ಕೆ ನಮ್ಗೆ ಆನ್ಸರ್ ಕೊಡ್ತಾರೆ. ಅದರಿಂದ ಏನೇ ಇದ್ರು VR ಆರ್ಗಾನಿಕ್ ಅಲ್ಲೇ ಬೆಳೆ ಗಿಡ ತಗೊಳ್ಳಿ, ಲೊಕೇಶನ್ ಅಂತ ಮಾರ್ಗದರ್ಶನದಲ್ಲಿ ಬೆಳೆ ಬೆಳೀರಿ ಅಂತ ಹೇಳಿ. ಒಂದು ಸಾವಯವ ಗೊಬ್ಬರ ಕೊಡ್ತೀವಿ, ಅದು ಕೂಡ ಹೆಂಗ್ ಬತ್ತು ಸಾವಯವ ಗೊಬ್ಬರ? ಸಾವಯವ ತುಂಬಾ ಚೆನ್ನಾಗಿ ಬಂದಿದೆ ಸರ್. ಅದು ಆ ಡ್ರೆಂಚಿಂಗ್ ಎಲ್ಲ ಸಾವಯವ ಕೊಟ್ರಲ್ಲ, ಅದು ತುಂಬಾ ಚೆನ್ನಾಗಿ ಬಂದಿದೆ ಸರ್. ಈಗ ಅದನ್ನ ಬಳಸಿದ ಮೇಲೆ ಪರವಾಗಿಲ್ಲ ಸರ್ ನಮಗೆ. ಓಕೆ, ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು.